ಓಂ ನಮೋ ನಾರಾಯಣಾಯ. ಏಪ್ರಿಲ್ 20, 2026ರಂದು ಕುಜ ಶನಿ ಸಂಧಿ ಆಗತ್ತೆ. ಮಾರ್ಸ್ ಅಂಡ್ ಸ್ಯಾಟರ್ನ್ ಕಂಜಕ್ಷನ್ ಇಂದ 3 ದಿನದ ನಂತರ ಏಪ್ರಿಲ್ 23 ನಂತರ ಇದರ ಎಫೆಕ್ಟ್ ಜಾಸ್ತಿ ಆಗತ್ತೆ. ಇದರ ಕೆಟ್ಟ ಪರಿಣಾಮದಿಂದ ಪ್ರಪಂಚದ ಮೇಲೆ ಹಾಗೂ 8 ರಾಶಿಯ ಮೇಲೆ ಪ್ರಭಾವ ಬೀರುತ್ತೆ. 3 ರಿಂದ 6 ತಿಂಗಳು ಕುಜರಾವ್ ಸಂಧಿ ಎಫೆಕ್ಟ್ ಇದ್ದೇ ಇರುತ್ತೆ. ಯಾರ ಜಾತಕದಲ್ಲಿ ಕುಜ ಶನಿ ಸಂಧಿ ಇರುತ್ತೆ ಅಥವಾ ಕುಜ ಶನಿಯ ಪರಸ್ಪರ ದೃಷ್ಟಿ ಇರುತ್ತೆ ಅವರಿಗೆಲ್ಲ ಯಾವಾಗ್ಲೂ ಟೆನ್ಷನ್ಸ್ ಹಾಗೂ ಆರೋಗ್ಯದಲ್ಲೂ ತೊಂದರೆಗಳಿರುತ್ತೆ. ಕುಜ ಶನಿ ಸಂಧಿಯಿಂದಾಗಿ ಮೇಷ, ಮಿಥುನ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಕುಂಭ ಹಾಗೂ ಮೀನ ರಾಶಿಯವರಿಗೆ ಇದರ ಎಫೆಕ್ಟ್ ಇಂದ 1 ತಿಂಗಳು ತೊಂದರೆಗಳಾಗಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಪರಿಹಾರಗಳಿಗೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಈ ಕುಜ ಶನಿಯಿಂದ ಯುಎಸ್ಎಗೂ ಅಷ್ಟು ಒಳ್ಳೇದಲ್ಲ. ಯುಎಸ್ಎ ಎಕನಾಮಿಕಲಿ ವೀಕ್ ಆಗುತ್ತೆ. ಯುಎಸ್ಎ ಎಂಬೆಸಿಸ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಬಹುದು ಹಾಗೂ ಚಂಡಮಾರುತ, ಪ್ರಕೃತಿ ವಿಕೋಪದಿಂದ ಹಲವಾರು ಜನಗಳು ಸಾವನ್ನಪ್ಪಬಹುದು. ಇಂಡೋನೇಷಿಯಾ ಮತ್ತು ಆಫ್ರಿಕಾ ಕೂಡ ಆಂತರಿಕ ಗಲಭೆ ಮತ್ತು ರಾಜಕೀಯ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ರಷ್ಯಾದ ಸಾಲ ಜಾಸ್ತಿಯಾಗಿ ಕರೆನ್ಸಿ ವೀಕ್ ಆಗತ್ತೆ. ಅಮೆರಿಕ, ಇಸ್ರೇಲ್, ಇರಾನ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯುದ್ಧದ ಭೀತಿ ಇದ್ದೇ ಇರುತ್ತೆ. ಚೈನಾ, ಜಪಾನ್ ಕಡೆ ಕೂಡ ದೊಡ್ಡ ಪ್ರಭಾವ ಹೆಚ್ಚಾಗಿ ಸಾವಿರಾರು ಜನಗಳು ಮೃತಪಡೋ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕೂಡ ಮನಸ್ತಾಪಗಳು ಹೆಚ್ಚಾಗಬಹುದು. ಪರಿಣಾಮ ಲಡಾಖ್, ಕಾರ್ಗಿಲ್ ಯುದ್ಧದಂತಹ ಪರಿಸ್ಥಿತಿ ಕೂಡ ಮರುಕಳಿಸಬಹುದು. ಕುಜ ಶನಿ ಸಂಧಿಯಿಂದ ಹಲವಾರು ದೇಶಗಳಿಗೆ ತೊಂದರೆಗಳಾಗತ್ತೆ. ಇದರಿಂದ ಎಕನಾಮಿ ಸ್ಲೋ ಡೌನ್, ಯುದ್ಧದ ಭೀತಿ, ಪ್ರಕೃತಿ ವಿಕೋಪಗಳು ಹಲವಾರು ಕಡೆ ನಡೆಯುತ್ತೆ.